ನಾನು ಶೋಭಾ ಮಿಸ್ನೂ ನಾಗರಾಜ್ ಸರ್ನೂ ಕರೆಸ್ತೀನಿ ಕಣೋ ಅಣ್ಣ. ಕರೆಸಿ ಅವ್ರನ್ನ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡೋಕೆ ಹೇಳ್ತೀನಿ. ನನಗೆ ನೋಡು ಅವರು ಹಿಂಗೆಲ್ಲ ಹೇಳಿದ್ದು ಭಾಳ ಬೇಜಾರಾಗ್ಬಿಡ್ತು. ಎಲ್ಲ ಸುಮ್ಮನೆ ಎಲ್ಲ ದುಡ್ಡು ಕೊಟ್ಬಿಟ್ಟು ಪಾಸ್ ಆಗಿಬಿಟ್ಟಿದ್ದಾರೆ, ದುಡ್ಡು ಕೊಟ್ಟು ಹಿಂಗೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸುಮ್ಮನೆ ಇಲ್ಲದ್ದೆಲ್ಲ ಹುಟ್ಟಿಸ್ಕೊಂಡು ಹೇಳ್ತಾರಲ್ಲ, ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಹಾಂ, ಹಿಂಗೆ ಹೇಳೋದು ಹುಟ್ಟಿಸ್ಕೊಂಡು. ಬಿಡತ್ಲಾಗ ಅದನ್ನೆಲ್ಲ ಏನು ತಲೆ ಕೆಡಿಸ್ಕೊಂತೀಯ? ಈಗ ನಾವು ಹೆಂಗೆ ಅಂತ ನಮಗೆ ಗೊತ್ತು ತಾನೆ. ಅದಕ್ಕೆ ಅವ್ರ ಬಗ್ಗೆ ಎಲ್ಲ ನೀನು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ನೀನು ಅಲ್ಲೇ ನೋಡ್ಕೊಂಡಿದೀಯ, ಅಲ್ಲೇ ನೋಡಿದ್ಯಾ ಅವ್ರು ಹಿಂಗೆ ಅಂತ ಹೇಳಿ. ಅಲ್ಲೆಲ್ಲ ನೋಡಿದ್ಮೇಲೂ ಈಗ ಅಲ್ಲಿ ಹಿಂಗೆ ನಮ್ಮ ಪಾಡಿಗೆ ನಾವು ಓದ್ಕೊಂಡು ನಾವು ಹೆಂಗಿದ್ವೋ ಇಲ್ಲೂ ಹಂಗೆ ಇರ್ಬೇಕು. ನಾವಾಯ್ತು ನಮ್ಮ ಕೆಲಸ ಆಯಿತು ಅನ್ನಂಗಿರ್ಬೇಕು. ಇಲ್ಲ, ನಾವೆಷ್ಟು ಕಷ್ಟಪಟ್ಟು ಓದಿ ನಾವು ಫಸ್ಟ್ ರ್ಯಾಂಕ್ ಬಂದಿರೋದಕ್ಕೆ ಹೊಟ್ಟೆ ಊರಿಗೆ ಎಲ್ಲರ ಹತ್ರ ನಾವು ಯಾರ ಹತ್ರ ಎಲ್ಲ ಸ್ವೀಟ್ ಕೊಟ್ಟು ನಾವೆಲ್ಲ ಯಾರ ಹತ್ರ ಹೇಳಿದ್ವೋ ಎಲ್ಲರ ಹತ್ರನೂ ಹಂಗೆ ಹೇಳಿದಾರೆ. ಅಲ್ಲ ಅವ್ರಿಗೆ ಎಷ್ಟು ಇರಬೇಡ, ಹಾಂ, ಹಿಂಗೆಲ್ಲ ಹೇಳಿದಾರೆ ಅಂದ್ರೆ ನಮ್ಗೆ ಎಷ್ಟೇ ಹೊಟ್ಟೆ ಉರಿಬೇಡ. ಅವ್ರನ್ನೇ ಕರೆಸ್ತೀನಿ. ಕರೆಸಿ ಇವ್ರ ಆಡಿರೋ ಆಟಗಳನ್ನೆಲ್ಲ ಹೇಳ್ತೀನಿ. ಅಯ್ಯೋ ಎಲ್ಲ ಹೇಳಿದಾರೆ ಅಲ್ಲೇ ಫೋನ್ ಮಾಡಿ ಅವ್ರ ಅಪ್ಪನಿಗೆಲ್ಲ ಹೇಳವ್ರೆ. ಅವರಪ್ಪ ಬಿಡು, ನನ್ನ ಮಕ್ಳು ಹೆಂಗಿದ್ರು ಓದ್ತಾರೆ, ನನ್ನ ಮಕ್ಳು ಹಂಗೆ ಹಿಂಗೆ ಅಂತ ಅವ್ರ ಅಪ್ಪಯ್ಯ ಮಕ್ಕಳನ್ನ ಇಬ್ಬರಣ್ಣು ಅಷ್ಟೊಂದು ಪ್ರೀತಿಯಿಂದ ಸಾಕಿರೋದು. ಯಾಕೆ ಸುಮ್ಮನಿರು, ಇವಾಗ ನಾವು ಹೇಳೋಕ್ಕೋದ್ರೆ ಈಗ ನಮ್ಮ ಮೇಲೆ ಬರುತ್ತೆ. ಏನು ಮಾತಾಡೋಕೆ ಹೋಗ್ಬೇಡ. ಮಾತಾಡ್ತಾ ಇದ್ದ ನಮ್ಮೊಬ್ಬರು ಯಾಕಮ್ಮ ಅಲ್ಲ ಕಣಮ್ಮ, ಅವ್ರಿಗೆ ಎಷ್ಟಿರ್ಬೇಡ. ಸ್ವಾತಿ ಮುತ್ತಂಗಿಬ್ರೊಳಗೂ ಎಲ್ಲರ ತಗೊಂಡು ದುಡ್ಡು ಕೊಟ್ಟು ಇವರು ಫಸ್ಟ್ ರ್ಯಾಂಕ್ ಬಂದಿರೋದು ದುಡ್ಡು ಕೊಟ್ಬಿಟ್ಟು ಮಿಸ್ನ ಒಳಗೆ ಹಾಕ್ಕೊಂಡು ಈ ರೀತಿ ಎಲ್ಲ ಫಸ್ಟ್ ಕ್ಲಾಸ್ ಬಂದಿರೋದು ಎಲ್ಲ ಅವ್ರಿಗೆ ದುಡ್ಡು ಕೊಟ್ಟು ಫಸ್ಟ್ ಆಗಿದ್ದಾರೆ ಅಂತ ಏನೇನೋ ಎಲ್ಲರ ಹತ್ರನೂ ಹೇಳ್ಕೊಂಡು ದುಡ್ಡು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಹೇಳ್ತಾ ಇದ್ದಾರೆ ನಮ್ಮ ಬಗ್ಗೆ. ಅದಕ್ಕೆ ಭಾಳ ಬೇಜಾರಾಗ್ಬಿಡ್ತು ಕಣಮ್ಮ. ಅದಕ್ಕೆ ಅವ್ರನ್ನ ಕರ್ಸೋಣ ಅಂತ ಇದ್ದೀನಿ, ನಮ್ಮ ಮಿಸ್ನ ಸರ್ನು. ಓ ಬಿಡತ್ತ, ಅವು ಏನು ಮಾತಾಡ್ತಾವತ್ತ, ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂಡ ಮಣಿ ಅತ್ತ ನೀನು? ಇಲ್ಲಮ್ಮ, ಅವರು ನಮ್ಮ ಹತ್ರ ಚೆನ್ನಾಗಿ ಓದ್ತಾರೆ ಅಂತೇಳಿ, ಒಳ್ಳೆ ಗುಡ್ ಸ್ಟೂಡೆಂಟ್ ಅಂತೇಳಿ ಚೆನ್ನಾಗಿ ನಮ್ಮ ಹತ್ರ ಮಾತಾಡಿಸ್ಕೊಂಡು ಪ್ರೀತಿಯಿಂದ ಇದ್ದರು. ಯಾರೇ ಆಗಲಿ ಚೆನ್ನಾಗಿ ಓದ್ತಾ ಇರ್ತಾರಲ್ಲ ಅಂಥವ್ರಿಗೆ ಜಾಸ್ತಿ ಇನ್ನೂ ಅವರು ಒಳ್ಳೆ ಐಡಿಯಾಸ್ಗಳೆಲ್ಲ ಕೊಡೋದು, ಅವರು ಹೆಲ್ಪ್ ಮಾಡೋದು ಹಂಗೆ ಮಾಡ್ತಿರ್ತಾರೆ. ಇವಳು ಏನು ತಲೆ ಕೆಡಿಸ್ಕೊಂತಾ ಇರಲಿಲ್ಲ ಗೊತ್ತಾ. ಅವ್ರು ಏನು ಹೇಳಿದ್ರು, ಅವ್ರು ಏನು ವರ್ಕ್ ಕೊಟ್ಟರು ಮಾಡ್ತಿರ್ಲಿಲ್ಲ, ಅವ್ರು ಏನಂದ್ರೂ ಅವ್ರ ಮಾತುಗಳೆಲ್ಲ ಕೇಳ್ತಿರ್ಲಿಲ್ಲ. ಇಂಥವ್ರನ್ನ ಏನು ಮಾಡಿದ್ರು, ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ರು. ಅವ್ರು ಹೇಳೋ ಅಷ್ಟು ಹೇಳ್ತಾರೆ. ಈಗ ಅವರು ನಮಗೆ ವಿದ್ಯೆ ಕಲಿಸ್ತಾರೆ, ಗುರುಗಳು ಅಂದಮೇಲೆ ಎಲ್ಲರಿಗೂ ಒಂದೇ ಥರ ಮಾಡ್ತಾರೆ. ಅವ್ರೇನು ಯಾರಿಗೇನು ಭೇದ ಭಾವ ಮಾಡಲ್ಲ. ಆದರೆ ನಾವು ಸ್ವಲ್ಪ ಅವರು ಹೇಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಹಾಕಿ ಜಾಸ್ತಿ ಸ್ವಲ್ಪ ನಾವು ಕಷ್ಟ ಬೀಳ್ತಿರೋದು ನೋಡಿ ಅವ್ರು ನಮಗಿನ್ನೂ ಸಹಾಯ ಮಾಡಿದರು. ಅದಕ್ಕೋಸ್ಕರ ಸುಮ್ಮನೆ ಏನೇನೋ ಹುಟ್ಟಿಸ್ಕೊಂಡು ಇಲ್ಲದ್ದೆಲ್ಲನ ಹೇಳ್ತಾ ಇದ್ದಾರಲ್ಲ. ಇವರು ಅವ್ರ ಹತ್ರ ಹಂಗಿದ್ರು, ಇವ್ರ ಹತ್ರ ಹಿಂಗಿದ್ರು ಅಂತ ಹೇಳ್ತಾರೆ. ಶೋಭಾ ಮಿಸ್ ನನ್ನ ಹತ್ರ ಒಂಥರ ಏನಾದರೂ ಪ್ರಾಜೆಕ್ಟ್ ಕೊಟ್ಟರೆ ನಾನು ಚೆನ್ನಾಗಿ ಮಾಡ್ತಾಯಿದ್ದೆ, ಅವ್ರಿಗೂ ಖುಷಿ ಆಗೋದು. ಅವರು ಹಂಗೆ ಚೆನ್ನಾಗಿ ಮಾಡೋವಂಥ ಮಕ್ಕಳನ್ನ ತುಂಬ ಚೆನ್ನಾಗಿ ಹೊಗಳ್ತಾರೆ, ತುಂಬ ಚೆನ್ನಾಗಿ ಅವರು ಹೇಳ್ತಾ ಇರ್ತಾರೆ. ಆದರೆ ಅದಕ್ಕೇ ಇವ್ರು ತಪ್ಪಾಗಿ ತಿಳ್ಕೊಂಡು ದುಡ್ಡು ಕೊಟ್ಟು ಈ ರೀತಿ ಮಾಡಿದ್ದಾರೆ ಅಂತ ಊರು ತುಂಬ ಹೇಳ್ಕೊಂಬತ್ತಿದ್ದಾರಲ್ಲ, ಇವ್ರಿಗೆ ಗೊತ್ತಾಗಲ್ವಾ. ಅದಕ್ಕೆ ಅವ್ರ ಅಪ್ಪ ಅಮ್ಮನಿಗೆ ಹೇಳಕ್ಕಂತೇಳಿ ಕರೆಸ್ತೀನಿ. ನಾನು ಬಿಡೋದಿಲ್ಲ ತಡಿ. ಮಿಸ್ಸಿಗೆ ಫೋನ್ ಮಾಡಿಬಿಟ್ಟು ಮಿಸ್ಸಿನ ಸರ್ನು ಕರೆಸ್ಬಿಟ್ಟು ಮಾತಾಡ್ತೀನಿ. ನಾನು ಬಿಡೋದಿಲ್ಲ. ಒಟ್ಟೂರಿಗೆ ಮಾತಾಡ್ತಾವೆ. ಓಕೆ, ಓದೋಕ್ಕಾಗಲ್ಲ, ಅವ್ರ ಅಪ್ಪ ಹೆಂಗೆ ಮಾಡಿದಾನೆ, ನನ್ನ ಮಕ್ಕಳು ಅಂತ ತಲೆ ಮೇಲೆ ಕಿಕ್ಕೊಂಡು ಮೇರಿಸ್ತಾನೆ. ನನ್ನ ಮಗಳು ಅಯ್ಯೋ ಅಂತ ಮೇರಿಸ್ತಾನೆ ಅವ್ರ ಅಪ್ಪ. ಅವ್ರ ಅಪ್ಪಗೆ ಮುಂದೊಂದಲ್ಲ ಒಂದಿನ ಗೊತ್ತಾಗುತ್ತಾಗ ಎಂಥ ಮರ್ಯಾದೆ ತಪ್ತಾರೆ ನನ್ನ ಮಕ್ಕಳು ಅಂತ. ಅವ್ರು ಇದಾರೆ ಯಪ್ಪ, ಅವ್ರ ಅಜ್ಜಿಗಿನ ಒಂದೆರಡು ಮೆಟ್ಲು ಆಡ್ತಾರೆ ಅಂತಾರೆ ಅವ್ರ ಅಜ್ಜಿ ಇದ್ದಂಗೆ ಅವರು. ಬಿಡಪ್ಪತ್ತ ಅದನ್ನು ಸುಮ್ಮನಿರಪ್ಪ. ನೀನು ಏನೋ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಕೆಲಸ ಹುಡ್ಕೊಂಡು ಯಾವ್ದನ್ನ ಕೆಲ್ಸಕ್ಕೆ ಹೋಗ್ಕೊಂಡು 4 ಕಾಸು ದುಡ್ಕೊಂಬಂದು ನೋಡ್ರಪ್ಪ. ಒಟ್ಟು ನಾವು ಮನೆ ಕಟ್ಕೊಂತೀವಿ, ಒಟ್ಟು ಸಾಲ ಮಾಡ್ಕೊಂಡಿದ್ದೀವಿ. ಒಟ್ಟು ಸಲ ಯಾರ ಬಗ್ಗೆ ಅಂತ ತಲೆ ಕೆಡ್ಸ್ಕೊಬೇಡ್ರಿ. ನಾವು ಹಂಗೆ ನಾನು ನಿಮ್ಮಮ್ಮ ಇರೋದು. ಸಿಕ್ಕ ಬಂದಾಗಿಂದಲೂ ಇತ್ಲಾಗ ಬಂದಾಗಿಂದಲೂ ಬೇರೆ ಮನೆ ಮಾಡ್ಕೊಂಡು ಬಂದಾಗಿಂದಲೂ ನೆಮ್ಮದಿಗೆ ಇದ್ದೀವಿ. ಹ್ಞೂನಪ್ಪ, ಬೇರೆ ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ನನಗೇನೋ ಭಾಳ ಖುಷಿ ಆಗ್ತಿತ್ತು, ಒಂಥರ ನೆಮ್ಮದಿ. ಅಲ್ಲಿ ಬಂದರೆ ಒಂಥರ ಮನೆಯಾಗ ಎಲ್ಲರೂ ಅಯ್ಯೋ ಬೇಡ, ನಮ್ಮಪ್ಪ ನಮ್ಮಮ್ಮ ಇಂಥ ಒಂದಿನ ನೆಮ್ಮದಿಯಾಗಿ ಇರೋಕ್ಕಾಗ್ತಾ ಇರಲಿಲ್ಲ. ಅವ್ರು ನಾವು ಬಂದಿದ್ದೀವಿ ಅಂತಂದ್ರೂ ನಮ್ಮಮ್ಮ ಒಂದಿನ ಮನೆಯಾಗ ಇರೋಕ್ಕಾಗ್ತಿರ್ಲಿಲ್ಲ. ಎಮ್ಮೆ ಹಿಡ್ಕೊಂಡು ಹೋಗ್ಬೇಕಾಗಿತ್ತು, ನಮ್ಮಪ್ಪನ ಹೊಲ್ತ ಹೋಗ್ಬೇಕಾಗಿತ್ತು. ನಮ್ಮ ಅಜ್ಜಿ ನಮ್ಮ ತಾತ ಅಷ್ಟೊಂದು ಹಿಂಸೆ ಕೊಡ್ತಾಯಿದ್ರು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ. ಒಂಥರ ನೆಮ್ಮದಿ ಆಗೈತೆ ಬಿಡಪ್ಪ. ನೀವು ಬೇರೆ ಮನೆಗೆ ಬಂದಿರೋದಕ್ಕೆ ನಮ್ಗೆ ಇವಾಗ ಇಲ್ಲಿಗೆ ಬಂದಾಗಿಂದ ಏನೋ ಒಂಥರ ಖುಷಿ ಆಗೈತೆ, ಚೆನ್ನಾಗೈತೆ ಒಂಥರ ನಾವು ಬೇರೆ ಇರೋದಕ್ಕೆ. ಅಲ್ಲಿದ್ದರೆ ಒಂಥರ ನನಗಂತೂ ಅಯ್ಯೋ ನಮ್ಮಪ್ಪ ನಮ್ಮಮ್ಮ ಎಷ್ಟೊಂದು ಅನ್ನಿಸ್ತಾರಲ್ಲ, ನಾವು ಚೆನ್ನಾಗಿ ಓದಿ ಚೆನ್ನಾಗಿ ಕೆಲಸ ತಗೊಂಡು ನಮ್ಮಪ್ಪ ನಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಮ ಮನಸ್ಸಿನಾಗ ಬಂದಿದ್ದು. ಆವಾಗ ಛಲವಾಗಿ ಇಟ್ಕೊಂಡು ಮನಸ್ಸಲ್ಲಿ ಇಲ್ಲಿವರೆಗೂ ಅಷ್ಟು ಚೆನ್ನಾಗಿ ಇದು ಮಾಡಿದ್ದೀವಿ ಗೊತ್ತೇ ಕಣಮ್ಮ. ನಿಮ್ಮಪ್ಪ ನಿಮ್ಮಮ್ಮಯ್ಯ
ಬೇರೆ ಮನೆಗೆ ಬಂದಿರೋದಕ್ಕೆ ಕಣಮೋ ಇಟ್ಟು ನಿಮ್ದಾಗಿರೋದಿಲ್ಲ ಅಂದ್ರೆ ಆಗ್ತಿರ್ಲಿಲ್ಲ. ಜಿಯೋ ಸ್ವಾತಿ ಮತ್ತು ಇಬ್ರು ನಾವಿಬ್ರು ಚೆನ್ನಾಗಿ ಓದಿ ಚೆನ್ನಾಗಿ ಫಸ್ಟ್ ಕ್ಲಾಸ್ ಬಂದಿರೋದಕ್ಕೆ ಹೆಂಗೆ ಹೇಳ್ತಾ ಇದ್ದಾರೆ ಅಂತ ಇಬ್ರು ದುಡ್ಡು ಕೊಟ್ಟು ಇದು ಮಾಡ್ಕೊಂಡಿದ್ದಾರೆ, ಪಾಸ್ ಆಗಿದ್ದಾರೆ, ದುಡ್ಡು ಕೊಟ್ಟು ಇದು ಮಾಡ್ಕೊಂಡು ಅಂತೇಳಿ ಸುಮ್ಮನೆ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅಲ್ಲ ಹಿಂಗೆ ಹೇಳಕ್ಕೆ ಅವ್ರಿಗೆ ಮನ್ಸಾದ್ರೆ ಹಿಂಗೆ ಬರುತ್ತೆ. ನಾವು ಕಷ್ಟಪಟ್ಟು ಓದಿ ಇವತ್ತು ಫಸ್ಟ್ ರ್ಯಾಂಕ್ ಬಂದಿರೋದು ನಾನು ನಮ್ಮಣ್ಣ. ಅವನು ನನಗೆ ಎಷ್ಟು ಸಹಾಯ ಮಾಡಿದಾನೆ. ನಾವು ಕಣ್ಣಿಗೆ ನಿದ್ದೆ ಮಾಡಿಲ್ಲ ಎಕ್ಸಾಮ್ ಅಂತ ಹೇಳಿ ಅಷ್ಟು ಚೆನ್ನಾಗಿ ಅವರು ಗೋರ್ಕೆ ಹೊಡ್ಕೊಂಡು ಮಾಡ್ಕೊಡೋರು. ಓದ್ಕಂತಾನೆ ಇರಲಿಲ್ಲ. ನಾವು ನೋಡ್ದಂಗೆ ಏನು ಬಿಡೆ ಅವರು ಓದ್ಕೊಂಬ್ಲೇಳು ಅಲ್ಲಿ ಮಾತಾಡ್ತಾ ಇದ್ದಿದ್ದು. ಓದ್ಕೊಂಬ್ಲಿ ಬಿಡು. ಏನು ನಾವು ಓದ್ತೀವಿ, ಇವತ್ತು ನಾವು ಓದಿಲ್ಲ ಅಂತಂದ್ರೆ ಎಕ್ಸಾಮ್ನಾಗ ನಾವು ಫಸ್ಟ್ ಬರೋದು ಗೊತ್ತಿದೆ, ನಮ್ಗೆ ಹೆಂಗೆ ಬರಿಬೇಕು ಎಕ್ಸಾಮ್ ಅಂತ ನನಗೆ ಗೊತ್ತೈತೆ ಅಂತ ಮಾತಾಡೋರು. ಇವಾಗ ಇಲ್ಲಿ ಬಂದು ಫೇಲ್ ಆಗಿದ್ದೀವಿ ಅನ್ನೋ ಒಂದು ಸಿಟ್ಟಿಗೆ ಎಲ್ಲರ ಹತ್ರನೂ ಇವ್ರು ಚೆನ್ನಾಗಿ ಓದಿದಾರಲ್ಲ ಅನ್ನೋದೊಂದು ಇದಕ್ಕೆ ಹೆಂಗೆ ಮಾತಾಡ್ತಾರೆ ನೋಡೋರು. ಭಾರಿ ಇದಾರವ್ರು. ಏನೇ ಅಂತಂದ್ರೂ ಅಷ್ಟಿಷ್ಟಿಲ್ಲ ಅವ್ರಿಗೆ ಜಂಬ. ತಡಿ ನೋಡುವಂತೆ ನನ್ನ ಕಣ್ಣೆದ್ರಿಗೇನೆ ಅನುಭವಿಸ್ತಾರೆ. ಆಯ್ತು ಅವ್ರನ್ನ ಮಾತ್ರ ಮಾತಾಡಿಸ್ಬಾರ್ದು, ಅಷ್ಟು ಇದನ್ನು ಮಾಡಿದಾರೆ ನಮ್ಗಂತೂ. ನಾನು ಅವರು ಅಲ್ಲಿಗೆ ಸೇರಿದ್ಕೆ ಈ ಹುಡುಗರನ್ನ ಬೇರೆ ಕಡೆಗೆ ಸೇರಿಸು ಅಂತ ಹೇಳೋಣ ಅನ್ಕೊಂತಿದ್ದೆ. ಏನು ಮಾಡೋಣ, ಅವಾಗ ನಾವು ಹೇಳೋ ಅಂತ ಇದ್ರಾಗಿರಲಿಲ್ಲ. ನಮ್ಮ ಮಾಮ ಬಿಡಮ್ಮ ಓಸರು ಅಂತಾಗಿರ್ತಾರೆ 4 ಜನನೂ ಒಂದೇ ತಗೆ ಓದ್ತಾರತ್ತ ಏನಂತದ್ರಾಗ ಏನು ಅಂಬೋದು ಅಯ್ಯಪ್ಪ. ನಮ್ಮ ಮಾಮ ಬಿಡೆ ಅಲ್ಲೇ ಇದ್ರಿರ್ಲಿ ಒಂತಾಗಿರಲಿ ಅಂತ ಹೇಳೋದು. ಹೋಗು ನಾವೆಂಥ ಕೆಲಸ ಮಾಡ್ಕೊಂಡ್ವಿ ಅಮ್ಮಂಗೆ ಆಯ್ತು. ನಮ್ಮ ಹುಡುಗರನ್ನ ಬೇರೆ ಹಾಕಿದ್ರು ಹಾಕ್ಬೋದಾಗಿತ್ತು. ಒಂದೇ ತಗ ಇದ್ರೆ ಹಿಂಗೆ ಮತ್ತೆ ಆಗೋದು. ಸುಮ್ಕಿರ ಮತ್ತೆ ಒಟ್ಟು ಯಾಕೆ ತಲೆ ಕೆಡಿಸ್ಕೊಂಡು ಚೆನ್ನಾಗಿ ಓದಿದ್ರಲ್ಲ ಅಷ್ಟೇ ಸಾಕು. ಅದಕ್ಕೆ ನಮ್ಮ ಹುಡುಗರು ಯಾರನ್ನ ಮೇಡಮ್ರನ್ನ ಕರೆಸ್ತೀವಿ ಅಂದರು. ಅದಕ್ಕೆ ಏನು ಬೇಡ ಸುಮ್ಮನಿರಮ್ಮ, ಒಟ್ಟು ಯಾಕೆ ತಲೆ ಕೆಡಿಸ್ಕೊಂಡು ಏನು ಅವ್ರೊಂದು ಹಿಡ್ಕೇನು ಏನಾಗಲ್ಲ, ಅವ್ರೊಂದಿರೋದೆಲ್ಲ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ಅಂತ ಅದನ್ನು ಹೇಳ್ತಾ ಇದ್ದೀನಿ. ಅದೇ ಮತ್ತೆ ಅದನ್ನೆಲ್ಲ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀರಾ, ಹೋಗೋಕೆ ಮಾಡೋಕ್ಕೆ ಕೆಲಸ ಇಲ್ಲ. ಅವರು ಅಜ್ಜಿ ಅಂತಾಳವಳೆ ಅವರಿಬ್ರು ಮಾತಾಡ್ಕೊಂಡು ಪಡೆಗವು ಇರ್ತವೆ. ಸುಮ್ಕಿರ್. ನೀನು ಒಟ್ಟು ಯಾಕೆ ತಲೆ ಕೆಡ್ಸ್ಕೊಂತೀನಿ, ನೀವು ಕೆಲ್ಸಕ್ಕೆ ಹೋಗೋದು ನೋಡಿರಿ. ಇವಾಗ ನಿಮ್ಮಂಗೆ ಮಾಡೋಕ್ಕಾಗುತ್ತಾ ಅವರು? ನಿಮ್ಮಂಗೆ ಮಾಡೋಕ್ಕಂತೂ ಆಗಲ್ಲ. ನಿಮ್ಮಂಗೆ ಅವರು ಎಲ್ಲದ್ರಾಗೂ ನೀವು ಹೆಂಗೆ ಮಾಡ್ತೀರಾ ಹಂಗೆ ಮಾಡ್ತಾರೆ. ಇವಾಗ ನಿಮ್ಮಂಗೆ ಓದಿ ಕೆಲ್ಸಕ್ಕೆ ಹೋಗೋಕ್ಕಂತ ಆಗುತ್ತೆ? ನೋಡು ನಿಮ್ಮಂಗೇನು ಪಾಸ್ ಆಗಲಿಲ್ಲ, ನಿಮ್ಮಂಗೆ ಕೆಲ್ಸಕ್ಕೆ ಹೋಗೋಕ್ಕಾಗತ್ತಾ? ಆಗಲ್ಲ. ಹಂಗೆ ಇವಾಗ ಒಳ್ಳೆ ಕೆಲಸ ತಾಂಬ್ತೀರಾ, ಕೆಲ್ಸಕ್ಕೆ ಹೋಗ್ತೀರಾ, ಚೆನ್ನಾಗಿ ಓದಿದ್ದೀರಾ, ಮುಂದೆ ಬರ್ತೀರಾ. ಯಾಕೆ ತಲೆ ಕೆಡಿಸ್ಕೊಂತೀವಿ, ಸುಮ್ಮನಿರು. ಸಿಟ್ಟು ಬರುತ್ತೆ ಕಣಜ್ಜಿ, ಯಾಕಂದರೆ ನಾವು ಚೆನ್ನಾಗಿ ಓದಿದ್ದೀವಿ. ಚೆನ್ನಾಗಿ ಓದ್ಬಿಟ್ಟು ಇವಾಗ ಹಿಂಗೆ ಒಂಥರ ಹಿಂಗೆಲ್ಲ ಮಾತಾಡ್ತಿದ್ರೆ ಒಂಥರ ಬೇಜಾರಾದಂಗೆ ಆಗುತ್ತೆ. ಒಂಥರ ಸಿಟ್ಟೂ ಬರುತ್ತೆ, ಬೇಜಾರೂ ಆಗುತ್ತೆ. ನೋಡಪ್ಪ ನಾವು ಎಷ್ಟು ಕಷ್ಟಪಟ್ಟು ಓದಿ ಇವತ್ತು ಹಿಂಗೆ ಆಯಿತು, ಹಿಂಗೆ ಆಗಬಾರ್ದಾಗಿತ್ತು ಅಂತೇಳಿ ಭಾಳ ಒಂಥರ ಬೇಜಾರಾದಂಗೆ ಆಗುತ್ತೆ. ಬೇಜಾರು ಮಾಡ್ಕೊಬೇಡಿ, ಸುಮ್ಮನಿರಿ ಒಟ್ಟೋನು. ಏನಾರ ಮಾತಾಡಲಿ, ನಾನೆಲ್ಲ ಹೇಳ್ತೀನಿ. ಅಲ್ಲ ನಿಮ್ಮ ಪಾಡಿಗೆ ನೀವಿರ್ರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನೀವು ಯಾಕೆ ಇದು ಮಾಡಕ್ಕೆ ಹೋಗ್ತೀರ, ಅವ್ರ ಸುದ್ದಿಗೆ ಹೋಗ್ಬೇಡ್ರಿ ನೀವು ಅಂತೇಳಿ ಹೇಳ್ತೀನಿ ತಡಿ. ಸುಮ್ಕಿಲ್ಲ ಸ್ಮಕ ಎಲ್ಲನ ಹೇಳುತ್ತೆ ಅಮ್ಮಣಿ. ನಾವು ಇಲ್ಲಿವರೆಗೂ ಈಗಳಮ್ಮ ನಾವು ಹಿಂಗೆ ಬಂದು ಬೇರೆ ಮಾಡ್ಕೊಂಡು ಹಿಂಗೆ ಐದೀವಿ ನೆಮ್ಮದಿಯಾಗ ಅಂದರೆ ಇದಕ್ಕೆ ನಮ್ಮ ಲಸ್ಮಕಾಯಿನೇ ಕಾರಣ. ಸುಮ್ಕಿರು. ಏನಿದ್ರು ಅವಕ್ಕ ಎಲ್ಲ ಮಾತಾಡುತ್ತೆ, ಏನಿದ್ರು ಅವಕ್ಕ ಎಲ್ಲನ ಹೇಳುತ್ತೆ. ಎಂಥದ್ದೇ ಇರಲಿ ಅವಕ್ಕ ಎಲ್ಲ ಮಾತಾಡುತ್ತೆ. ಸುಮ್ಕಿರು. ಅವ್ರೇನಾರ ಮಾತಾಡಲಿ, ನಾನು ಹೇಳ್ತೀನಿ ಅಲ್ಲ ಯಾಕೆ ಹಿಂಗೆ ಮಾತಾಡ್ತೀರಾ, ನೀವು ಕಷ್ಟಪಟ್ಟು ಓದಿ ನೀವು ಚೆನ್ನಾಗಿ ಮಾರ್ಕ್ಸ್ ತೆಗೆದು ನೀವು ಮುಂದೆ ಬರೋದು ಬಿಟ್ಟು ಏನೋ ಮಾಡಿರೋರು ನೋಡಿ ಯಾಕೆ ಹಿಂಗೆ ಮಾತಾಡ್ತೀರಾ ಅಂತ ನಾನೆಲ್ಲ ಮಾತಾಡ್ತೀನಿ. ಸುಮ್ಮನೆ ನಾನೆಲ್ಲ ಹೇಳ್ತೀನಿ, ಅವ್ರಿಬ್ರಾಳ್ಗೂ ನಾನೆಲ್ಲ ಹೇಳ್ತೀನಿ. ನಾನು ಕರೆಸ್ಬೇಕು ಅಂತ ಇದ್ದೀನಿ, ಕರೆಸ್ತೀನಿ. ಶೋಭಾ ಮೇಡಮ್ಗೂ ನಾಗರಾಜ್ ಸರ್ಗೂ ಫೋನ್ ಮಾಡಿ ಕರೆಸ್ತೀನಿ. ಕರೆಸಿ ಮಾತಾಡ್ತೀನಿ, ಬಿಡಲ್ಲ. ಅವ್ರು ಮಾಡಿರೋದೆಲ್ಲ ಹೇಳ್ತೀನಿ. ಅವರಪ್ಪ ಅವ್ರ ಅಮ್ಮನ ಹತ್ರ ಎಲ್ಲ ಗೊತ್ತಾಗ್ಬೇಕು. ಹೇಳಿದ್ದಾರೆ ಹಂಗಂದ್ರೂ ಅವರು ಕೇಳಲ್ಲ. ಈಗೆಲ್ಲ ಹೇಳ್ಸಿದ್ರೆ ಗೊತ್ತಾಗುತ್ತೆ ಈಗ ಸರಿಯಾಗಿ. ಈಗ ಯಾಕಂದರೆ ಫೇಲ್ ಆಗಿದಾರಲ್ಲ, ಈಗ ಸಿಟ್ಟು ಬರುತ್ತೆ. ಫೇಲ್ ಆಗಿರೋದಕ್ಕೋಸ್ಕರ ನೋಡ್ತಾ ಇರಿ. ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.